ನಮಸ್ಕಾರ ಮರ್ರೆ, ಎಲ್ಲರೂ ಹೆಂಗಿದ್ದೀರಾ? ಇವಾಗ ಮಳೆಗಾಲ ಅಂತೂ ಶುರು ಆಗಿಬಿಟ್ಟಿದೆ. ಈ ಮಳೆಗಾಲದಲ್ಲಿ ಸಂಜೆ ಕಾಫಿ ಹೊತ್ತಿಗೆ ಎಂತಾದರೂ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಎಲ್ಲ ಇದ್ದರೆ ತಿನ್ನೋಣ ಅನಿಸುತ್ತೆ. ಆದರೆ ಹೊರಗಡೆ ಹೋಗಿ ತಿಂದು ಆರೋಗ್ಯ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಏನಾದರೂ ಆರೋಗ್ಯವಾಗಿ ಇರುವಂಥದ್ದು ಬಜ್ಜಿನೋ ಬೋಂಡನೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನಿವತ್ತು ಮಸಾಲೆ ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಇವತ್ತು ವಿಶೇಷವಾಗಿ ನಾನು ನುಗ್ಗೆ ಸೊಪ್ಪಲ್ಲಿ ಮಸಾಲೆ ವಡೆ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ನಿಮ್ಮನೇಲೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ. ಈಗ ಮಸಾಲೆ ವಡೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಕಡಲೆಬೇಳೆನ ಒಂದು 3-4 ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿನಿ. ಹಾಗೆಯೇ ನುಗ್ಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಚಿ ಕೂಡ ಹಾಕೋಬೋದು. ಆಮೇಲೆ ಮಸಾಲೆ ರುಬ್ಬೋದಕ್ಕೆ ನಾನಿಲ್ಲಿ 1 ಇಂಚಾಗೋಷ್ಟು ಶುಂಠಿ, 1 ಇಂಚಾಗೋಷ್ಟು ಚಕ್ಕೆ ಮತ್ತು ಸ್ವಲ್ಪ ಲವಂಗನೂ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಈಗ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಆದರೆ ಬೆಳ್ಳುಳ್ಳಿನ ಮಸಾಲೆಗೆ ಹಾಕ್ಕೊಳ್ಳೋದು ಬೇಡ. ನೋಡಿ, ಇವಾಗ ಇದೆಲ್ಲ ರೆಡಿ ಮಾಡಿಕೊಂಡು ಇದಕ್ಕೆ 4 ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋಬೇಕು. ಆಮೇಲೆ ಇದನ್ನು ರುಬ್ಕೋಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬುವಂಥ ಮಸಾಲೆನೂ ಕೂಡ ಸೇರಿಸ್ಕೋಬೇಕು. ಶುಂಠಿ ಹಾಗೆಯೇ ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಇದೆಲ್ಲವನ್ನು ಸೇರಿಸ್ಕೋಬೇಕು. ಇವಾಗ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ. ಆಮೇಲೆ 1/4 ಲೋಟದಷ್ಟು ನೀರನ್ನು ಸೇರಿಸಿ ರುಬ್ಕೊಂಬಿಡಬೇಕು. ಆಮೇಲೆ ಉಳಿದಂತಹ ಕಡಲೆಬೇಳೆ ಇರುತ್ತಲ್ಲ ಅದನ್ನು ಕೂಡ ಹಾಕಿ ತರಿಯಾಗಿ ರುಬ್ಕೋಬೇಕು. ನಾವು ಮಾಮೂಲಿ ಮಸಾಲೆ ವಡೆಗೆಲ್ಲ ರುಬ್ಕೊಳ್ತೀವಲ್ಲ ಹಾಗೆ ರುಬ್ಕೊಂಡ್ರೆ ಆಯಿತು. ನೋಡಿ, ಈಗ ಈ ರೀತಿಯಾಗಿ ರುಬ್ಕೊಂಡಾದ್ರ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಇದಕ್ಕೆ ಸಣ್ಣಕ್ಕೆ ಹೆಚ್ಚಿದಂಥ 2 ನೀರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಆಮೇಲೆ ನುಗ್ಗೆ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಜಜ್ಜಿದಂಥ ಬೆಳ್ಳುಳ್ಳಿ, ಸಿಪ್ಪೆ ಸಮೇತವಾಗಿ ಜಜ್ಜಿದಂಥ ಬೆಳ್ಳುಳ್ಳಿನ ಹಾಕೋಬೇಕು. ಜೊತೆಗೆ ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 3-4 ಚಮಚ ಆಗೋಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಳ್ಳೋದು ಸ್ವಲ್ಪ ಅಂಟುತ್ತೆ, ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕಾಯ್ತಾ. ಆಮೇಲೆ ಈ ಥರ ಉಂಡೆ ಕಟ್ಟಕ್ಕೆ ಬರುತ್ತಾ ನೋಡ್ಕೋಬೇಕು. ಇಷ್ಟು ಬಂದರೆ ಹದವಾಗಿರುತ್ತೆ. ಈಗ ಹಿಟ್ಟೆಲ್ಲ ತಯಾರಾಯ್ತಲ್ಲ, ನಾನಿಲ್ಲಿ ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆ ಮಾಡ್ಕೊಂಬಿಟ್ಟು ತಟ್ಟಿಬಿಟ್ಟು ಈ ರೀತಿಯಾಗಿ ಒಂದೊಂದೇ ವಡೆನ ಹಾಕ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ವಡೆನ ಹಾಕ್ಕೊಂಡಾದ್ರ ಮೇಲೆ 1 ನಿಮಿಷ ಬಿಟ್ಟು ಆಮೇಲೆ ಸೌಟಲ್ಲಿ ತಿರ್ಸಿ ಹಾಕ್ಕೋಬೇಕು. ಕೂಡಲೇ ತಿರ್ಸಿ ಹಾಕ್ಕೋಬೇಡಿ, ಮತ್ತು ನಿಧಾನ ಉರಿಲಿ ಇಟ್ಕೊಂಡು ಕಾಯಿಸಿ, ಗಡಿ ಬಿಡಿ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ಚೆನ್ನಾಗಿ ಕಾಯುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಹೊರಗಡೆ ಆಹಾರನೆಲ್ಲ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲಿ ಆರೋಗ್ಯವಾಗಿರುವಂಥದ್ದು ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಈ ರೀತಿಯಾದ ತಿಂಡಿ ತಿನಿಸಿ ಅಂದರೆ ಭಾರಿ ಇಷ್ಟಪಟ್ಟೆ ತಿಂತಾರೆ. ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ತಿಂಡಿನ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ನೋಡಿ, ಬೇಕಾದರೆ ನೋಡಿ ಇಷ್ಟು ಚೆನ್ನಾಗಿ ಕಾದಿದೆಯಲ್ಲ, ಇಷ್ಟು ಕಾದರೆ ಸಾಕಾಗುತ್ತೆ. ತೆಗೆದಿಟ್ಕೊಳ್ತೀನಿ. ನೋಡಿದ್ರಲ್ಲ, ರುಚಿಯಾದ ಆರೋಗ್ಯಯುತವಾದ ಮಸಾಲೆ ವಡೆ, ಅದರಲ್ಲೂ ನುಗ್ಗೆ ಸೊಪ್ಪಿನ ಮಸಾಲೆ ವಡೆ ತಯಾರಾಯಿತು. ಖಂಡಿತ ನಿಮ್ಮನೇಲೂ ನೀವು ಮಾಡ್ಕೋತೀರಾ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.